ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪದ್, ನೀವು ನೋಡ್ತಾ ಇದ್ದೀರಿ KTTV ಕನ್ನಡ. ವೀಕ್ಷಕ ಪ್ರಭುಗಳೇ, ಇವತ್ತು ನಮ್ಮ ರಾಜ್ಯ ಸರ್ಕಾರ ಒಂದು ಮಹತ್ತರವಾಗಿರುವಂತಹ ನಿರ್ಧಾರಕ್ಕೆ ಬಂದಿದೆ. ಏನು ಅಂತಂತಂದರೆ, ನಮ್ಮ ಆಲಮಟ್ಟಿ ಡ್ಯಾಮು ಏನೈತಿ, ಆ ಡ್ಯಾಮಿನ ಎತ್ತರವನ್ನು ಏರಿಸಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು. ಅದು ಈಗ ಸದ್ಯಕ್ಕೆ ಆಲಮಟ್ಟಿ ಡ್ಯಾಮ್ ಎಷ್ಟೈತಿ ಅಂತಂದರೆ 519.6 ಮೀಟರ್ ಐತಿ. ನಂತರ ಈಗ ಅದನ್ನು 524.256 ಮೀಟರ್ಗೆ ಏರಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ರು. ಈಗ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ 3 ಅಂತ ಹೇಳಿ ಕರಿತೀವಿ. ಅದಕ್ಕೆ ಅಂದರೆ ಇದನ್ನು ಎತ್ತರವನ್ನು ಏರಿಸಬೇಕಾದ್ರೆ ಒಂದಿಷ್ಟು ಅಂದರೆ ಸುಮಾರು 75,000 ಎಕರೆಗಿಂತ ಹೆಚ್ಚು ಭೂಮಿ ಮುಳುಗಡೆ ಆಗುತ್ತೆ. ಸೊ ಆವಾಗ ಆ ಒಬ್ಬ ರೈತರಿಗೆ ಒಂದಿಷ್ಟು ಪರಿಹಾರ ಏನು ಕೊಡಬೇಕು, ಆ ಪರಿಹಾರದ ಹಣವನ್ನು ಎಷ್ಟು ಕೊಡಬೇಕು ಅಂತ ಹೇಳಿ ಒಂದಿಷ್ಟು ಏನು ಈ ಜಿದ್ದಾಜಿದ್ದಿ ಇತ್ತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ರಾಜ್ಯ ಸರ್ಕಾರ ಅಷ್ಟೊಂದು ದುಡ್ಡನ್ನು ನಾವು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇತ್ತು. ಈ ರೈತರು ಹೋರಾಟಗಳನ್ನ ಮಾಡಿದರು. ಎಷ್ಟೋ ದಿನಗಳ ಕಾಲ ಹೋರಾಟದ ನಂತರ ಇವತ್ತು ಒಂದು ಪ್ರತಿಫಲ ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ಈಗ ಕೃಷ್ಣಾ ಮೇಲ್ದಂಡ ಯೋಜನೆ 3ರ ಈ ಮುಳುಗಡೆಯ ಸಂತ್ರಸ್ತರು ಏನಿದ್ದಾರೆ ಅಥವಾ ಏನಾಗ್ತಾರೆ ಅವರಿಗೆ ಪರಿಹಾರ ಇವತ್ತು ಘೋಷಣೆ ಆಗಿರುವಂಥದ್ದು. 30 ಲಕ್ಷ ರೂಪಾಯಿ ಮತ್ತು 40 ಲಕ್ಷ ರೂಪಾಯಿ ಇಷ್ಟು ಅಮೌಂಟನ್ನು ಈ ಹಿನ್ನೀರು ಏನು ಬರುತ್ತೆ, ಸೊ ಆ ರೈತರು ಏನಿರ್ತಾರೆ ಅವರಿಗೆ ಬರುವಂತಹ ಒಂದು ಅಮೌಂಟ್ ಇದು. ನಮ್ಮ ಕರಿ ಭೂಮಿ ಇತ್ತಂದರೆ ಒಂದು 30 ಲಕ್ಷ ರೂಪಾಯಿ ಮತ್ತು ನೀರಾವರಿ ಇತ್ತಂದರೆ 40 ಲಕ್ಷ ರೂಪಾಯಿ ಅಂಥೇಳಿ ಈಗ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇವತ್ತು ಆ ಒಂದು ವಿಷಯವಾಗಿ ಏನೇನು ತೀರ್ಮಾನ ಆಯಿತು, ನಮ್ಮ ಜೊತೆ ರೈತ ಹಕ್ಕುಗಳ ಹೋರಾಟಗಾರರಾಗಿರುವಂತಹ ರವಿ ಕುಮಟಿಗೆಯವರು ಇದ್ದಾರೆ. ಸೊ ಫೋನ್ ಕಾಲಲ್ಲಿ ಮಾತನಾಡಿಸೋಣ. ಸೊ ಅವ್ರಿಗೇನು ಅನಿಸುತ್ತೆ ಈ ಒಂದು ವಿಷಯದನ್ವಯ ಮತ್ತು ಈ 30 ಮತ್ತು 40 ಲಕ್ಷ ಏನು ಮಾಡಿದ್ದಾರೆ, ಸೊ ಏನು ಅನಿಸುತ್ತೆ, ಅವ್ರ ಅಭಿಪ್ರಾಯ ಏನು ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ. ಬೆಂಗಳೂರು ಅದ್ರೇನು ಸರ್? ಬರಾಕತ್ತೇನ್ರಿ? ಹೌದ್ರಾ ಸರ್? ಇವತ್ತು ಏನಾದ ಸರ್, ತೃಪ್ತಿ ತಂತೇನ್ರಿ ನಿಮ್ಗೆ? 30-40 ಮಾಡ್ಯಾರ ಅಂತ ಐತಿ. ಹ್ಞೂ ಸರ್. 3 ವರ್ಷದಾಗ ಕೊಡ್ತೀವಿ ಅಂತ ಅಂತಾರಂತ. ಹ್ಞೂ ರೀ. ಬಟ್ ಅದು ಹೆಂಗ ಏನು ಹೇಳಿಲ್ಲ. ಹೆಂಗಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಈಗ 3 ವರ್ಷ ಕೊಡ್ತೀವಿ ಅಂತಂದ್ರ 3 ವರ್ಷದಾಗ ಕೊಡ್ತೀವಿ ಅಂತಂದ್ರ 3 ವರ್ಷ ಅಂತ ಆಶ್ವಾಸನೆ ಕೊಟ್ಟಂಗ ಆಕತಿ. ಅಂದ್ರೆ ಈಗ ಮಾಡಿದ್ರಲ್ಲ ಸರ್, ಮತ್ತೆ ಈಗ ಜಮಖಂಡ್ಯಾಗ ಒಬ್ಬೊಂದು ಜಪ್ತಿ ಮಾಡಿದ್ರಲ್ರಿ ಇದನ್ನ AC ಆಫೀಸರ್, ಆ ಥರ ಆಗತ್ತೇನ್ರಿ? ಮತ್ತೆ ಹೇಳಕ್ ಬರೋದಿಲ್ರಿ ಇದು? ಅಲ್ಲ, ಅದನ್ನ ಬೇಕಲ್ಲ ಕ್ಲಾರಿಟಿ. ನೀವು ಈಗ 3 ವರ್ಷದಾಗ ಕ್ಲಿಯರ್ ಮಾಡ್ತೀನಿ ಅಂದ್ರಿ. ಈಗ 30 ಲಕ್ಷ ಫಿಕ್ಸ್ ಮಾಡಿರಿ. ವರ್ಷ 10 ಕೊಡ್ತಿರೋ? ಏನ್ ಒಬ್ರಿಗೆ ಬೇಕಂದವ್ರಿಗೆ ಕೊಟ್ಟು ಇನ್ನೊಬ್ರು ನಂಗ ಮುಂದೋಗಿತಿರೋ? ಹೌದ್ರಿ, ಹೌದು. ಏನಾರ ಒಂದು ಕ್ಲಾರಿಟಿ ಬೇಕಲ್ಲ ಅದಕ್ಕ. ಹೌದ್ರಿ. 3 ಕಂತ್ನ್ಯಾಗ ಇಷ್ಟ್ರಿಗೆ ಕೊಡ್ತೀವಿ ಅಂತಂದ್ರ ಫಸ್ಟ್ ಇಯರ್ ಇಷ್ಟು, ಸೆಕೆಂಡ್ ಇಯರ್ ಇಷ್ಟು, ಥರ್ಡ್ ಇಯರ್ ಇಷ್ಟು ಅಂತ ಅನ್ಬೋದು. ಹೌದ್ರಿ. ಈಗ ಅಕಸ್ಮಾತ್ 3 ವರ್ಷದಾಗ ಅದನ್ನ ಕ್ಲಿಯರ್ ಮಾಡ್ತೀವಿ ಅಂದ್ರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಂದ್ರ ಇನ್ಫ್ಲೂಯೆನ್ಷಿಯಲ್ ಯಾವ್ಯಾವ ಅವನಷ್ಟು ಕಡೆಕ್ ಮಾಡ್ಕೊಂಡು ಹೋಗ್ಬೋದು. MLA ಎಕ್ಸಾಂಪಲ್, ಬೀಳಿಗೆ MLA ಇನ್ಫ್ಲೂಯೆನ್ಸ್ ಎಲ್ಲದನ ಬೀಳಿಗೆ ಒಂದು ಕ್ಲಿಯರ್ ಮಾಡಿ ಕೈ ಬಿಟ್ರ ಹೌದ್ರಿ. ಆ ಕ್ಲಾರಿಟಿ ಬೇಕಲ್ಲ. ಹೌದ್ರಿ. ಅದ್ರ ಬಗ್ಗೆ ನಾಳೆ ನೋಡ್ಬೇಕು ಅವ್ರು ಏನೇನು ವಿಚಾರ ಮಾಡ್ಯಾರ. ಈ ಸದ್ಯಕ್ಕೆ ಅವ್ರು 3 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂದ್ರ 30-40 ಮಾಡ್ಯಾರ, ನಾವು ಒಪ್ಕೊಂಡಿವು ಅಂತ ಹೇಳ್ಯಾರ ಈಗ ಅವ್ರು ಹೋರಾಟದವ್ರು. ಮುಂದೆ ಏನೇನೈತಿ ಅದ್ರದ್ದು ಡಿಟೇಲ್ಸ್ ಬೇಕಾಗ್ತತಿ. ಹೌದು ಸರ್. ಈ ನಿಮ್ಗುಟ್ಟು ಏನು ಮಾತಾಡಿಲ್ಲ ಸರ್ ಹಂಗಾರ? ಇಲ್ರಿ, ನಮ್ ಗುಡಿ ಅಂದ್ರೆ ಅವರು ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ರಿ, ಈಗ ಒಟ್ರು ನಾವು ಮಾತಾಡಿಸಿ ಇದನ್ನ ಮಾಡಿ ಅಂತಂದ್ರೆ ಅದಕ್ಕೆ ಅಂದ್ರೆ ಇವ್ರು ಅದು ಯಾರ ಆ ಹೋರಾಟ ಸಮಿತಿ ಐತಲ್ಲ ಬಾಗಲಕೋಟೆ ಮಾಡಿದ್ರಲ್ಲ, ಅದೃಶಪ್ಪ ದೇಸಾಯಿ ಅವರು, ಅವ್ರನ್ನ ಕರೆದಿದ್ರು ಅವ್ರು ಒಪ್ಕೊಂಡಾರ. ಈಗ ನಮಗ್ ಸಂಬಂಧ ಇರ್ಲಾರ್ದ ವಿಷಯ ಅಲ್ಲ ಅದ.
ಆಸ್ ಎ ರೈತರು ಅವ್ರಿಗೆ ಅನುಕೂಲ ಮಾಡ್ರಿ ಅಂತ ಕೇಳ್ಬೋದು. ಬಟ್ ನಾವ್ ಅದ್ರೊಳಗ ಸಫರರ್ಸ್ ಅಲ್ಲ, ನಾವು ಬಾಗಲಕೋಟ್ ಸಿಟಿಗೆ ಸಫರರ್ಸ್.